ಬ್ರೇಕ್ನ ನಂತರ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಕುಮಾರಸ್ವಾಮಿ ಅವರೇ, ಹಲವು ವಿಚಾರಗಳನ್ನ ಹೇಳ್ತಾ ಇದ್ದೀರಿ ಬಿಬಿಎಂಪಿ ಬಗ್ಗೆ. ವಿಧಾನಸಭೆಯಲ್ಲಿ ಸುದೀರ್ಘವಾಗಿ ಈ ವಿಚಾರಗಳನ್ನ ನೀವು ಮಾತನಾಡ್ತೀರಿ ಅಂತ ಆದರೆ ಕಡೆಗೆ ನೀವು ಡಿ ಕೆ ಶಿವಕುಮಾರ್ ಜೊತೆ ಜಗಳ ಮಾಡ್ತಾ ನಿಂತು ಬಿಟ್ರಿ. ನಾನು ಜಗಳ ಮಾಡಿದ್ದಲ್ಲ. ಅಲ್ಲ, ನೀವು ಅಂದ್ರೆ ಬರೀ ನೀವಲ್ಲ, ಇಬ್ರು ಸೇರಿ ನೀವು ಹಾಗೂ ಡಿ ಕೆ ಶಿವಕುಮಾರ್ ಇಬ್ರು ಜಗಳ ಮಾಡಿದ್ರಿ. ಒಂದು ನಿಮಿಷ, ಹೌದಾ? ನಾನು ನಿಮ್ಗೆ ನೆನಪಿಸ್ಕೊಡ್ತೀನಿ. ಯು ಅಗ್ರಿ ವಿತ್ ಮೀ ಆರ್ ನಾಟ್? ನಾನು ಒಂದೇ ನಿಮಿಷ, ಇಬ್ರು ಕೂಡ ಜಗಳ ಮಾಡಿದ್ರಿ ಅಲ್ಲಿ. ನಾನು ಜಗಳ ನಾನೇನಾಡ್ಲಿಲ್ಲ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಜಗಳ ಮಾಡಿಲ್ಲ ಅಂತಿದ್ರಿ. ನಾನು ನಿಮ್ಮ ಮುಂದೆ ಇಟ್ಟು ಬಿಡ್ತೇನೆ ಅಲ್ಲಿ ಏನಾಯ್ತು ಅನ್ನೋದು. ಜಗಳ ಹೌದೋ ಅಲ್ವೋ ನೋಡ್ಬಿಡಿ. ಎಸ್, ಕುಮಾರಸ್ವಾಮಿ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಅವತ್ತು ನಡೆದಿದ್ದೇನು? ಹೌಸಿಂಗ್ ಸೊಸೈಟಿ ಯಾವ ಒಂದು ಶಾಂತಿನಗರ ಹೌಸಿಂಗ್ ಸೊಸೈಟಿ ದಲಿತರಿಗೆ ಕೊಡಬೇಕಾದಂತ ಜಮೀನು, ದಲಿತರಿಗೆ ಕೊಡಬೇಕಾದಂತ ಜಮೀನು ಲೂಟಿ ಆಗಿದೆ. ಇವತ್ತೇನು ಮಾಡ್ಬೋದು. ಗೊತ್ತಿದೆ ನನಗೆ. ಎಲ್ಲ ನಿಮ್ಮ ಅಧಿಕಾರದಲ್ಲಿ ನಡಬಾರ್ದು. ಯಾರು? ನನ್ನ ಅಧಿಕಾರದಿಲ್ಲ ನಡೆದಿದ್ದು. ಯಾರಿಗೂ ಎಲ್ಲ ಬರ್ತೀನಿ. ನೆಕ್ಸ್ಟ್ ಬರ್ತೀನಂತೆ. ಬನ್ನಿ. ಸರ್ಕಾರಕ್ಕೆ ಯೋಗ್ಯತೆ ಇದ್ರೆ ಅವತ್ತು ದುಡ್ಡು ನೋಡ್ತೀನಂತೆ. ಈಗ ಗೊತ್ತಿಲ್ಲ. ಒಂದು ಬೆಳಗಾವಿ ಅಧಿವೇಶನದಲ್ಲಿ ಕುಮಾರಸ್ವಾಮಿ ಹಣೆ ಬರ ಬರಿತೀನಿ ಅಂದ್ರು. ಬೇರೆ ಇವತ್ತು ಏನೇನಾಗಿದೆ ಗೊತ್ತೇ? ಕುಮಾರಸ್ವಾಮಿ ಹಣೆ ಬರ ಆಗುತ್ತೆ. ಎಲ್ಲೆಲ್ಲಿ ಗೊತ್ತಿದೆ, ಎಲ್ಲೆಲ್ಲಿ ಗೊತ್ತಿದೆ, ಇವತ್ತು ಚಾಲೆಂಜ್ ಮಾಡ್ತೀನಿ. ಇದು ಜಗಳ ಅಲ್ವಾ ಕುಮಾರಸ್ವಾಮಿ ಅವರೇ? ಇಲ್ಲಿ ಜಗಳದ ಪ್ರಶ್ನೆ ಅಲ್ಲ. ನಾವು ವಿಧಾನಸಭೆಯ ಕಲಾಪದಲ್ಲಿ ಮಾತನಾಡಬೇಕಾದ್ರೆ ಹೀಟೆಡ್ ಎಕ್ಸ್ಚೇಂಜ್ ಆಗ್ತದೆ. ಬಟ್ ಇದು ಅದಕ್ಕೆ ಕಾರಣಕರ್ತ ಜಗಳ ಅಂತ ಕರಿತೀವಿ. ಆಯ್ತು, ನೀವು ಜಗಳ ಅಂತಲೇ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಕರ್ಕೊಳ್ಳಿ. ಆದ್ರೆ ಇದಕ್ಕೆ ಕಾರಣಕರ್ತ ಯಾವುದು? ಈ ಜಗಳ ಅಲ್ವಾ ಇದು ಕುಮಾರಸ್ವಾಮಿ? ಅಲ್ಲ, ಅವರು ವೈಯಕ್ತಿಕವಾಗಿ ನಾನು ಕೆಣಕದ್ನ ಅವ್ರನ್ನ ಪ್ರಾರಂಭ ಆಗಿದ್ದು ಅವ್ರು ಮಾಡಿದ್ರು. ಈಗ ಅವ್ರು ಕೆಣಕಿದ್ದಾರೆ ಅಲ್ಲಿವೆ, ದಾಖಲೆಗಳು ಇಡಿ ಅಂತ ಹೇಳಿದ್ದಾರೆ. ಇಡೋಣ ಅಂತ ಟೈಮ್ ಬರುತ್ತೆ. ನಾವೇನು ಕದ್ದು ಹೋಗ್ಲಿಕ್ಕೆ ಆಗೋದಿಲ್ಲ. ಕೆಣಕಿದ್ದಾರೆ, ಅವರೇ ಕೆಣಕೊಂಬಂದಿದ್ದಾರೆ. ಅದಕ್ಕೆ ಕಾಲ ನಿರ್ಧಾರ ಮಾಡ್ತದೆ ಏನು ಅಂತೇಳಿ. ನಾನು ಎಂದು ಜಗಳಾಡಬೇಕು ವೈಯಕ್ತಿಕವಾದೇನಿಲ್ಲ ಅಲ್ಲಿ ನನಗೆ. ಇಲ್ಲಿ ಪ್ರಶ್ನೆ, ನಾನು ಪುಟ್ಟೇನಹಳ್ಳಿದ ವಿಷಯ ಹೇಳ್ತಾ ಇದ್ದೆ. ಸಾರಕ್ಕಿ ಕೆರೆ ಹೊಡೆದ್ರಲ್ಲ ಮೊನ್ನೆ, ಅದಕ್ಕೆ ಸಂಬಂಧಪಟ್ಟಾದ ವಿಷಯ ಮಾತನಾಡ್ತಾ ಇವತ್ತು ಬಡವರ ಒಕ್ಲಪ್ಸಿ ಬೀದಿಗೆ ತಂದ್ರಿ. ಅದೇ ಇವತ್ತು ಮಾಜಿ ಮಂತ್ರಿಗಳು, IAS ಆಫೀಸರ್ಗಳು ಕೆರೆ ಜಾಗದಲ್ಲಿ ಮನೆ ಕಟ್ಟಿದ್ದಾರೆ, ಅದನ್ನೀಗ ಹೊಡಿತೀರ ಅಂತ ಕೇಳ್ತಕ್ಕ. ಹೆಸರು ಹೇಳಲಿಕ್ಕೆ ನಾನು ಆ ಪ್ರಶ್ನೆ ಪ್ರಾರಂಭ ಮಾಡಿದ ಉದ್ದೇಶನೇ, ಯಾವ ನಿಮ್ಮ ದೊರೆಸ್ವಾಮಿ ಪಾಳ್ಯ ಅಂತಕ್ಕಂಥದ್ದು ಏನಿದೆ ಕೆರೆ ಜಾಗ, ಬಿಳೆಕಳ್ಳಿ ಹತ್ರ ನಿಮ್ಮ JP ನಗರ ಇದೆಯಲ್ಲ, ಡಾಲರ್ಸ್ ಕಾಲೋನಿ ಅಂತ ಮಾಡಿದ್ದಾರಲ್ಲ, ಅದು ಇವತ್ತು ಸರ್ಕಾರಿ ದಾಖಲೆನಲ್ಲಿ 53 ಎಕರೆ ಸರ್ಕಾರಿ ಕೆರೆ ಅಂತಕ್ಕಂಥದ್ದು ಇವತ್ತು ಇದೆ ರೆಕಾರ್ಡ್ಸ್. ಯಾರು ಮಂತ್ರಿಗಳು? ಯಾರು? IAS ಅಧಿಕಾರಿ? ಹಲವಾರು ಜನ ಮಾಜಿ ಮಂತ್ರಿಗಳು ಅಂತೆಲ್ಲ, ಹಾಲಿ ಮಂತ್ರಿಗಳಲ್ಲ, ಮಾಜಿ ಮಂತ್ರಿಗಳು ಅಂತ. ಯಾರದು? ಬೇಕಾದಷ್ಟು ಜನ ಇದ್ದಾರೆ. ಹೆಸರು ಹೇಳಕ್ಕೆ ಯಾಕೆ ಹೆದರಿದ್ರಿ? ಒಂದು ನಿಮಿಷ, ನಾನು ಹೆಸರು ಎದರದು ಯಾತಿಗೆ ಬೇಕು ಅದೆಲ್ಲ ತರ್ತೀನಿ. ಹಲವಾರು ಜನ ಮಾಜಿ ಮಂತ್ರಿಗಳು. ಈಗ ಉದಾಸಿ ಅವರು ಅಲ್ಲೇ ಮನೆ ಕಟ್ಟಿದ್ದಾರೆ. BDN ಅವರು ಆ ಒಂದು ಬಡಾವಣೆ ನಿರ್ಮಾಣ ಮಾಡಿದ್ದಾರೆ, ಸರ್ಕಾರಿ ಜಾಗ ಅದು. ಅದ್ರ ಮೇಲೆ ಏನು ಮಾಡ್ತೀರಿ? ಈಗ ಉದಾಸಿ ಅವರೇ ಕಟ್ಟಿದ್ದಾರೆ ಮನೆಯಲ್ಲಿ. ಹಲವಾರು IAS ಅಧಿಕಾರಿಗಳು ಕಟ್ಕೊಂಡಿದ್ದಾರೆ. ಯಾರು? ಬೇಕಾದಷ್ಟು ಜನ ಇದ್ದಾರೆ. ಇನ್ನು ತೆಗೆದು ನೋಡಿಸಿ ಸರ್ಕಾರಿ ದಾಖಲೆನ ಏನಿದೆ ಅಂತೇಳಿ, ಕೆರೆ ಅಂತ ಇದೆಯೋ ಇಲ್ವೋ ಅಂತೇಳಿ. ಹಾಗಿದ್ರೆ ಅದನ್ನೇನು ಮಾಡ್ತೀರಿ? ಈಗ ನಿಮ್ಮ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ದ್ವೇಷದ ರಾಜಕಾರಣ ನಡೀತಿದೆಯಾ ಕುಮಾರಸ್ವಾಮಿ ಅವರೇ? ನಾನು ಯಾಕೆ ದ್ವೇಷ ಮಾಡಲಿ? ಒಕ್ಕಲಿಗ ನಾಯಕತ್ವದ ಪಾರಮ್ಯ ಎಲ್ಲಿ ಕೈ ತಪ್ಪು ಹೋಗುತ್ತೋ ಅನ್ನುವ ಕಾರಣಕ್ಕಾಗಿ ಯಾರಿಗೆ ಭಯ ಕಾಡ್ತಾ ಇದೆಯಾ ಕುಮಾರಸ್ವಾಮಿ? ಯಾರಿಗೆ? ನಾನು ಒಕ್ಕಲಿಗರ ನಾಯಕ ಅಂತ ನಾನೆಲ್ಲೂ ಹೇಳ್ಕೊಂಡಿಲ್ಲ. ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಾಗ ಒಕ್ಕಲಿಗರ ಮುಖ್ಯಮಂತ್ರಿ ಅಂತ ಬಿಂಬಿಸ್ಕೊಳ್ಳಿಲ್ಲ ನಾನು. ಡಿ ಕೆ ಶಿವಕುಮಾರ್ ಈಗ ಅಧಿಕಾರದಲ್ಲಿರುವುದರಿಂದ ಒಕ್ಕಲಿಗರನ್ನ ತಮ್ಮ ಕಡೆಗೆ ಸೆಳೆದುಕೊಂಡು ಬಿಡ್ತಾರೆ ಅನ್ನುವಂತ ಅಭದ್ರತೆ ಕುಮಾರಸ್ವಾಮಿ ಅವ್ರನ್ನ ಕಾಡ್ತಾ ಇದೆಯಾ? ಯಾತಿಗೆ ಕಾಡಬೇಕು? ಮುಹೂರ್ತ ಫಿಕ್ಸ್ ಆಗಿದೆ ಅನ್ನುವಂತ ಮಾತನ್ನ ಹೇಳಿದ್ರು ನಿನ್ನೆ ಅವ್ರು. ನಿಮಗೆ ಗೊತ್ತಿದೆ ಕುಮಾರಸ್ವಾಮಿ ಅವರೇ? ಮಾಡ್ಕೊಳ್ಳಿ, ಮುಹೂರ್ತ ಫಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ನಿಮಿಷ, ನೀವು ಮುಹೂರ್ತ ಫಿಕ್ಸ್ ಮಾಡಿದ್ದೀರಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಅವರು. ನಾನು ಯಾತಿಗೆ ಮುಹೂರ್ತ ಫಿಕ್ಸ್? ನಾನು ಯಾರು ಮುಹೂರ್ತ ಫಿಕ್ಸ್ ಮಾಡಲಿಕ್ಕೆ? ಆ ಭಗವಂತ ಮಾಡ್ತಾನೆ ಮುಹೂರ್ತನ. ಇವತ್ತು ಆ ಲೆವೆಲ್. ಒಂದು ನಿಮಿಷ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ವೈಯಕ್ತಿಕವಾದಂಥದ್ದು ಅಲ್ಲ ಇದು. ಇವತ್ತು ಶಾಂತಿನಗರ ಹೌಸಿಂಗ್ ಸೊಸೈಟಿ ನಂದು ವೈಯಕ್ತಿಕವನ ಅಲ್ಲ, ಅದು ಅವ್ರ ವೈಯಕ್ತಿಕನ. ಅಲ್ಲಿ ಶಾಂತಿನಗರ ವಿಭಜನೆಯ ಬಗ್ಗೆ, ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡುವಾಗ
ಏನೆಲ್ಲ ವಿಚಾರಗಳು ಬಂತು? ಬೆಳಗಾವಿ ಹಣೆಬರಹದ ವಿಚಾರ ಒಂದು ಬಂತು. ನಿಮಿಷ ತಪ್ಪು ತಿಳ್ಕೊಬೇಡಿ, ನೀವು ಎಲ್ಲಿಗೋ ಹೋಗ್ತಾ ವಿದ್ಯುತ್ ಇದ್ದೀರಿ. ಇಲಾಖೆಯ ಸದನ ಸಮಿತಿಯ ವಿಚಾರ ಬಂತು. ಈಗ ವಿದ್ಯುತ್ ಶಕ್ತಿ ಸದನ ಸಮಿತಿ ವಿಷಯ ನನ್ನ ವೈಯಕ್ತಿಕವಾದ ವಿಚಾರನ. ನಿಮ್ಮ ವೈಯಕ್ತಿಕ ರಾಜ್ಯದ ವಿಚಾರ ಅಲ್ಲ. 50,000 ಕೋಟಿ ಲೂಟಿ ಹೊಡೆದಿರ್ತಕ್ಕಂಥ ಅವ್ರ ಮೆದುಳನ್ನೇ ಚಾಲೆಂಜ್ ಮಾಡಿದ್ರು, ಕಮಾನ್ ವಿತ್ ಡಾಕ್ಯುಮೆಂಟ್ಸ್ ಅಂತ ಚಾಲೆಂಜ್ ಮಾಡಿದ್ರು. ಕೊಡೋಣ ಹೇಳಿದ 7 ನಿಮಿಷದಲ್ಲ ತರಲ್ಲ, ಸಡನ್ ಆಗಿ ಅಲ್ಲಿ ಕೇಳಿದ ತಕ್ಷಣ ಕೊಡ್ಲಾ. ಅದೇ ಕಾರಣಕ್ಕಾಗಿ ನಾ ಇವತ್ತು ಈ ರಾಜ್ಯ ಉಳಿಬೇಕು ಅಂತಿದ್ರೆ ನನಗೇನಿಲ್ಲ, ಎಕ್ಸಾಕ್ಟ್ಲಿ ಹಿಂಗೆ ಲೂಟಿ ಹೊಡ್ಕೊಂಡು ಹೋಗೋದು ಬಿಟ್ಬಿಡಿ ಅಂದ್ರೆ ಬಿಟ್ಬಿಡ್ತೀನಿ. ಒಂದು ಕಡೆ ಕಾಂಗ್ರೆಸ್ ನಾಯಕರ ವಿರುದ್ಧದ ಸಮರ, ಇದು ಫೈನ್. ಆದರೆ ನಿಮ್ಮ ಪಕ್ಷದೊಳಗೆ ಚಲುವರಾಯಸ್ವಾಮಿ, ಜಮೀರ್ ಅಹಮದ್, ಬಾಲಕೃಷ್ಣ, ಇಕ್ಬಾಲ್ ಅನ್ಸಾರಿ ಒಬ್ಬೊಬ್ರು ಒಂದೊಂದು ದಿಕ್ಕಿನಲ್ಲಿದ್ದಾರೆ. ಎಲ್ಲ ಪಕ್ಷದಲ್ಲೂ ಇರ್ತಾರೆ. ಈಗ ನನ್ನೇ ಕಾಂಗ್ರೆಸ್ದೇ ನೀವು ನೋಡಲಿಲ್ಲ, ಯಾರೋ AS ಪಾಟೀಲ್ ಅಂತೇಳಿ ಸಸ್ಪೆಂಡ್ ಮಾಡಿಲ್ವೇ ಶಾಸಕಾಂಗ ಪಕ್ಷದಿಂದ? ಅದು ಎಲ್ಲ ಪಕ್ಷದಲ್ಲೂ ಇರ್ತದೆ ಸಣ್ಣ ಪುಟ್ಟ ಘಟನೆಗಳು. ಅದು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೂ ಏನು ಸಮಸ್ಯೆ, ಏನು ದೊಡ್ಡ ಸಮಸ್ಯೆಗಳು ಈಗಾಗಲೇ ಹೆಚ್ಚು ಕಡಿಮೆ ಅದು ಸರಿಯಾಗೂ ಎಲ್ಲ ರೀತಿಯ ಒಟ್ಟಿಗೆ ಹೋಗ್ತಾ ಇದ್ದೇವೆ. ಸಣ್ಣ ಪುಟ್ಟ ವಿಷಯ ಭಿನ್ನಾಭಿಪ್ರಾಯಗಳು ಇರ್ತದೆ, ಅದು ಸರಿಪಡಿಸ್ಕೊಳ್ಳೋಕ್ಕೂ ಅವಕಾಶಗಳಿರ್ತದೆ, ಸರಿಪಡಿಸ್ಕೊಂಡಿದ್ದೇವೆ. ಚಲುವರಾಯಸ್ವಾಮಿ ಅವರು ಹೇಳಿದ್ರು ಒಕ್ಕಲಿಗ ನಾಯಕರು ರಾಜ್ಯಾಧ್ಯಕ್ಷ ಆಗೋದು ಬೇಡ ಅನ್ನುವಂಥ ಅಭಿಪ್ರಾಯ ಬಹಿರಂಗವಾಗಿ ವ್ಯಕ್ತಪಡಿಸಿದ್ರು. ವೈಯಕ್ತಿಕವಾದ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಎಲ್ರಿಗೂ ಸ್ವತಂತ್ರ ಇದೆ ಪಕ್ಷದಲ್ಲಿ. ಸರಿ, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, JDSನ ರಾಷ್ಟ್ರೀಯ ಅಧ್ಯಕ್ಷರು, ಅವರೇ ಹೇಳಿದ್ರು ನಮ್ಮ ಕುಟುಂಬದವ್ರು ಯಾರು ಕೂಡ ಈ ಬಾರಿ ಪಕ್ಷದ ರಾಜ್ಯಾಧ್ಯಕ್ಷರು ಆಗೋಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಹೌದು, ನಾನು ಬೇಡ ಅಂತ ಹೇಳಿದ್ದೆ. ಅಲ್ಲಿ ಯಾರೋ ಅಧ್ಯಕ್ಷರಾಗ್ಲಿಕ್ಕೆ ಮುಂದೆ ಬರದೆ ಕೊನೆಗೆ ಬಲವಂತವಾಗಿ ನನಗೆ ಕಟ್ಟಿದ್ದಾರೆ. ಅಂದ್ರೆ JDSನಲ್ಲಿ ಆಲ್ಟರ್ನೇಟಿವ್ ಲೀಡರ್ ಯಾರು ಇಲ್ವಾ ಕುಮಾರಸ್ವಾಮಿ ಅವರೇ? ಅದನ್ನು ಯಾರು ಟೀಕೆ ಮಾಡ್ತಾರಲ್ಲ ಅವ್ರನ್ನ ಕೇಳಿ, ಇದಾರೋ ಇಲ್ವೋ ಅಂತ ಹೇಳಿ. ಯಾಕಂದ್ರೆ ಈಗ ಜನತಾದಳ ಅನ್ನೋದು ಹಲವು ಪಕ್ಷದ- ನಾಯಕರನ್ನ ಹುಟ್ಟು ಹಾಕಿದಂತ ಪಕ್ಷ. ಹೌದು. ಇವತ್ತು ಕುಮಾರಸ್ವಾಮಿ ಅವರೇ JDS ರಾಜ್ಯಾಧ್ಯಕ್ಷರು, ಕುಮಾರಸ್ವಾಮಿ ಅವರೇ JDS ಶಾಸಕ ಪಕ್ಷದ ನಾಯಕರು, ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು, ಹೀಗಾಗ್ಬಿಟ್ರೆ ಈಗ ಪಕ್ಷದ ಅಧ್ಯಕ್ಷರಾಗಲಿಕ್ಕೆ ಭಾಳ ಸಮಯ ಕೊಟ್ಟರು, ಭಾಳ ಜನಕ್ಕೂ ಚರ್ಚೆ ಮಾಡಿದ್ದಾರೆ. ಎಲ್ಲರೂ ಇವತ್ತಿನ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರೇ ಮುಖ್ಯ ಅಧ್ಯಕ್ಷ ಆಗ್ತಕ್ಕಂಥ ಸೂಕ್ತ ಅಂತೇಳಿ ಅವರು ಒತ್ತಾಯ ಆಗ್ದಾಗ ದೇವೇಗೌಡರು ಏನು ಮಾಡಲಿಕ್ಕಾಗುತ್ತೆ, ನಾನೇನು ಮಾಡಲಿಕ್ಕಾಗುತ್ತೆ? ಇವತ್ತು ತಯಾರಾಗಿದ್ದೇನೆ. ಈವನ್ ಶಾಸಕಾಂಗ ಪಕ್ಷದ ನಾಯಕರು ಯಾರಾದರೂ ಆಗ್ತೀನಿ ಅಂದರೆ ಕೆಲಸ ಮಾಡ್ತೀನಿ ಅಂತೇಳಿ ಬಿಟ್ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಪಕ್ಷದ ಅಧ್ಯಕ್ಷ ಆಗ್ತೀವಿ ಅಂತಕ್ಕಂಥದ್ದಕ್ಕೆ ಯಾರಾದರೂ ಮುಂದೆ ಬಂದರೆ ಈಗಲೂ ತಯಾರಾಗಿದ್ದೇನೆ. ಈ ಕ್ಷಣದಲ್ಲೇ ಬಿಟ್ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಜವಾಬ್ದಾರಿ ತಗೊಳ್ಳಿ. ಯಾರೂ ಜವಾಬ್ದಾರಿ ತಗೊಳ್ಳೋದೇನೆ ಹಿಂದಕ್ಕೆ ಹೋದರೆ ಆಗಿದ್ರೆ ಪಕ್ಷ ತಬ್ಲಿ ಮಾಡಿ ಕೂರಿಸ್ಲಾ, ನಾನು ಪಕ್ಷ ಅನಾಥನ ಮಾಡಲ. ಜವಾಬ್ದಾರಿ ತಗೊಂಡ್ರೆ ಎಲ್ರಿಗೂ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಸರಿ, ನೀವೇ ಈಗ ರಾಜ್ಯಾಧ್ಯಕ್ಷ ಆದ್ರಿ, ಹಲವಾರು ಘೋಷಣೆಗಳನ್ನ ಮಾಡಿದ್ರಿ ಕುಮಾರಸ್ವಾಮಿ ಅವರೇ. ಗ್ರಾಮ ವಾಸ್ತವ್ಯ ಮಾಡ್ತೀನಿ ಅಂತ ಮೊದಲು ಹೇಳಿದ್ರಿ, ಅದಾದ ನಂತರ ಅದಕ್ಕೆ ಒಂದು ಬೇರೆ ಹೆಸರು ಕೊಟ್ರಿ, ಗ್ರಾಮ ಸಂಚಾರ ಮಾಡ್ತೀನಿ. ಗ್ರಾಮ ವಾಸ್ತವ್ಯ ಮಾಡಿ ಅಂತೇಳಿ ನನಗೆ ಒತ್ತಾಯ ಇದೆ. ಆದರೆ ನಾನು ವಿರೋಧ ಪಕ್ಷದಲ್ಲಿ ಗ್ರಾಮ ವಾಸ್ತವ್ಯ ಮಾಡ್ಲಿಕ್ಕೆ ಹೋದರೆ ಏನು ಸಾಧನೆ ಮಾಡ್ಲಿಕ್ಕಾಗಲ್ಲ. ಕಡೆ ಗ್ರಾಮ ಸಂಚಾರ ಅಂತ ಹೇಳಿದ್ರಿ, ಪಾದಯಾತ್ರೆ ಅಂತ ಹೇಳಿದ್ರಿ. ಪಾದಯಾತ್ರೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇತ್ತು. ಆದರೆ ನಮ್ಮ ವೈದ್ಯರುಗಳ ಸಲಹೆ ಪಾದಯಾತ್ರೆ ಬೇಡ ಅಂತಕ್ಕಂಥದ್ದು ಸಲಹೆ ಕೊಟ್ಟರು. ಅವಕಾಶ ಕೊಡ್ತಾ ಇಲ್ಲ, ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಇವತ್ತು ಪಕ್ಷಕ್ಕೆ ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತಿನ ಕಾಂಗ್ರೆಸ್ಸು ಮತ್ತು BJP ಸರ್ಕಾರಗಳು ರಾಜ್ಯದಲ್ಲಿ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ತಪ್ಪುಗಳಾಗ್ತಕ್ಕಂಥದ್ದನ್ನು ನಾವು ಕಾಯಬೇಕಲ್ಲ. ಈಗ ಅದಕ್ಕೊಂದು ವೇದಿಕೆ ಸಿದ್ಧ ಆಗ್ತದೆ. ಫೈನ್. ಆರೋಗ್ಯದ ಕಾರಣಕ್ಕಾಗಿ ಬಹುಶಃ ಪಾದಯಾತ್ರೆ ಬೇಡ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಕುಮಾರಸ್ವಾಮಿ ಅವರೇ, ಆರೋಗ್ಯವಂತರಾಗಿರಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಟಾರ್ಗೆಟ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಇಷ್ಟೊತ್ತು ಕೂಡ ಟಾರ್ಗೆಟ್ನಲ್ಲಿ ಭಾಗವಹಿಸಿದ್ದಕ್ಕಾಗಿ ಕುಮಾರಸ್ವಾಮಿ ಅವರೇ. ಥ್ಯಾಂಕ್ ಯು. ಇದು ಕುಮಾರಸ್ವಾಮಿ ಅವರ ಜೊತೆಗಿನ ಟಾರ್ಗೆಟ್. ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.